ಸ್ನೇಹಿತರೆ ನಮಸ್ಕಾರ. ಈ ತಿಂಗಳ 9ನೇ ತಾರೀಕು ಒಂದು ಅದ್ಭುತವಾದ ಒಂದು ಕನ್ನಡ ಬಾವುಟವನ್ನು ಮನೆ ಮೇಲೆ ಹಾರಿಸುವಂಥದ್ದು, ಮನೆಗಳ ಮೇಲೆ, ಉದ್ಯಮದ ಮೇಲೆ, ವಾಹನಗಳ ಮೇಲೆ ಹಾರಿಸುವಂಥ ಒಂದು ಸುದಿನ ಇದೆ. 2020ರಲ್ಲಿ ಸಣ್ಣದಾಗಿ ಕಿಚ್ಚನ್ನು ಹತ್ತಿಸಿದವರು ಜ್ಞಾನಮಧು, ಕನ್ನಡ ಮೊದಲು ಬಳಗದ ಮುಖ್ಯಸ್ಥರಾದಂತಹ ಜ್ಞಾನಮಧುವರು 2020ರಲ್ಲಿ ಒಂದು ಕಿಚ್ಚನ್ನು ಹತ್ತಿಸ್ತಾರೆ. ಏನು ಮೈಸೂರು ರಾಜರು ಮೈಸೂರು ಸಂಸ್ಥಾನವನ್ನು ತ್ಯಾಗ ಮಾಡಿದ ದಿನ, ಆ ಒಕ್ಕೂಟಕ್ಕೆ ಸೇರ್ಪಡಿಸಿದ ದಿನ ಅವತ್ತು. ಆದರೆ 2022ರಿಂದ ಅದನ್ನು ಬಹಳ ವಿಶೇಷವಾಗಿ ಮನೆಗಳ ಮೇಲೆ ಕನ್ನಡ ಬಾವುಟವನ್ನು ಹಾರಿಸುವ ಮುಖಾಂತರ ಮತ್ತು ಏನು ಉದ್ಯಮಗಳು ನಡೆಸುವ ನಾವು ಉದ್ಯಮದ ಮೇಲೆ ಒಂದು ಕನ್ನಡ ಬಾವುಟವನ್ನು ಹಾರಿಸುವುದು, ವಾಹನಗಳ ಮೇಲೆ ಕನ್ನಡ ಬಾವುಟವನ್ನು ಹಾರಿಸುವುದು ಬಹಳ ಅದ್ಭುತವಾದ ಒಂದು ಕನ್ನಡ ಕಟ್ಟುವಂಥ ಕೆಲಸವನ್ನು ಕರ್ನಾಟಕದಲ್ಲಿ ಬಹಳ ಅಚ್ಚುಕಟ್ಟಾಗಿದೆ. ನಾನು ಯಾವಾಗೂ ಜ್ಞಾನಮಧು ಮತ್ತು ಅವರ ತಂಡದವರಿಗೆ ನಾನು ಹೇಳ್ತೀನಿ ಏನಂತ ಅಂದರೆ, ಕನ್ನಡ ಎಲ್ಲ ಸ್ನೇಹಿತರು ಅವರೊಂಥರ ಗೆದ್ದಲುಗಳಾಗಿದ್ದಾರೆ. ಕನ್ನಡ ಕಟ್ಟುವ ಒಂದು ನಿಟ್ಟಿನಲ್ಲಿ ಬಹಳ ಆಳವಾಗಿ ಬುಡದಿಂದ ಒಳಗಿಂದೊಳಗೇನೆ ಕನ್ನಡ ಕಟ್ಟಿ ಕನ್ನಡವನ್ನು ಉಳಿಸುವ ಜವಾಬ್ದಾರಿ ಮತ್ತು ಕನ್ನಡದ ಬದ್ಧತೆ ಏನು, ಕನ್ನಡದ ಅಸ್ಮಿತೆ ಏನು, ಕನ್ನಡದ ಇತಿಹಾಸ ಏನು ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ನಮ್ಮಂಥ ಹೋರಾಟಗಾರರಿಗಾಗಿರ್ಬೋದು ಮತ್ತು ಸಮಾಜಕ್ಕಾಗಿರ್ಬೋದು ಮತ್ತು ಸರ್ಕಾರಕ್ಕಾಗಿರ್ಬೋದು ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಬಹಳಷ್ಟು ಸಂಘಟನೆಗಳು ಅವರ ಜೊತೆ ಇದೆ. ವಿಜಯಸೇನ ಆಗಿರ್ಬೋದು, ರಕ್ಷಣಾ ವೇದಿಕೆಗಳಾಗಿರ್ಬೋದು, ಬಹಳಷ್ಟು ಸಂಘಟನೆಗಳು. ಅದ್ರ ಜೊತೆಗೆ ಸಣ್ಣ ಒಂದು ಮಟ್ಟದಲ್ಲಿ ನಮ್ಮ ಕೈಲಾದ ಮಟ್ಟದಲ್ಲಿ ಕಾರ್ಮಿಕ ಪರಿಷತ್ ಕೂಡ ಅವರ ಜೊತೆ ಕೆಲಸವನ್ನು ಮಾಡ್ತಾ ಇದೆ. ಇದೇ 9ನೇ ತಾರೀಕು ಮತ್ತೆ ಆ ಸುದಿನ ಬಂತು. ಹೋದ ವರ್ಷ ಮನೆಗಳ ಮೇಲೆ ನಾವು ಬಳ್ಳಾರಿಯಲ್ಲಾಗಿರ್ಬೋದು, ಶಿವಮೊಗ್ಗದಲ್ಲಾಗಿರ್ಬೋದು, ಉಡುಪಿಯಲ್ಲಾಗಿರ್ಬೋದು ಮತ್ತು ಬೆಂಗಳೂರಿನಲ್ಲಾಗಿರ್ಬೋದು, ಈ ಒಂದು ಅವರ ಕನ್ನಡದ ಕೆಲಸದಲ್ಲಿ ನಾವೊಂದು ಸೇನಾನಿಗಳಾಗಿ ಕೆಲಸವನ್ನು ನಿರ್ವಹಿಸಿದ್ವಿ. ನಮ್ಮ ವಿನೋದ್ ಗಣಿಗ ಅಂತೂ ಏರಿಯಾದಲ್ಲಿ ಹೋಗಿ ಕನ್ನಡ ಬಾವುಟವನ್ನು ಹಂಚಿ ಕನ್ನಡ ಹಬ್ಬದ ತರ ಆಚರಣೆಯನ್ನು ಮಾಡಿದ್ರು, ಶೇರ್ ಮಾಡಿ. ಮತ್ತೆ ಪ್ರತಿಯೊಬ್ರು ಇದೇ 9ನೇ ತಾರೀಕು, ಇನ್ನೇನು ಜಾಸ್ತಿ ದಿನ ಇಲ್ಲ, 9ನೇ ತಾರೀಕು ಪ್ರತಿಯೊಬ್ರು ನಿಮ್ಮ ವಾಹನದ ಮೇಲೆ, ನಿಮ್ಮ ಅಂಗಡಿ ಮುಂಗಟ್ಟುಗಳ ಮೇಲೆ ಮತ್ತು ನಿಮ್ಮ ಮನೆಗಳ ಮೇಲೆ ಒಂದು ಕನ್ನಡ ಬಾವುಟವನ್ನು ಹಾರಿಸಿ ಇದೊಂದು ಪ್ರತಿಜ್ಞೆಯನ್ನು ಮಾಡಿ ಬಹಳ ವಿಶೇಷವಾಗಿ ಲಕ್ಷಾಂತರ ಜನರು, ನಾನು ಕನ್ನಡ ಮೊದಲು ಗೆಳೆಯರ ಬಳಗಕ್ಕೆ ನಾನು ಮಾತು ಕೊಟ್ಟಿದ್ದೇನೆ, ಲಕ್ಷಾಂತರ ಜನರು ಇದನ್ನ ಹಾಕ್ತಾರೆ ಸರ್ ಈ ಸಲ ಅಂತ ಬಿಟ್ಟು ಹೇಳಿದ್ದೀನಿ. ದಯವಿಟ್ಟು ನನ್ನ ಮಾತನ್ನು ಉಳಿಸ್ಕೊಡಿ. ನಾನು ನಿಮ್ಮ ಜೊತೆ ಇರ್ತೀನಿ. ಪ್ರೀತಿಯಿಂದ ಕನ್ನಡಕ್ಕಾಗಿ, ಕನ್ನಡಿಗರಿಗಾಗಿ. ಥ್ಯಾಂಕ್ ಯು.